ಎಲ್ರಿಗೂ ನಮಸ್ಕಾರ. ಮೈಕ್ರೋಗ್ರೀನ್ ಕೃಷಿಗೆ ಎಲ್ಲರಿಗೂ ಸ್ವಾಗತ. ಕಳೆದ 2 ವಿಡಿಯೋಗಳಲ್ಲಿ ನಾನು ಮೈಕ್ರೋಗ್ರೀನ್ಸ್ನ ಯಾವ ರೀತಿಯಾಗಿ ಕೋಕೋಪೀಟ್ನ ಬಳಸಿ ಮೈಕ್ರೋಗ್ರೀನ್ನ ಬೆಳಿಬೋದು ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಟಿಶ್ಯೂ ಪೇಪರ್ನ ಬಳಸಿ ಯಾವ ರೀತಿಯಾಗಿ ನಾವು ಮೈಕ್ರೋಗ್ರೀನ್ಸ್ನ ಬೆಳಿಬೋದು ಅನ್ನೋದು ತೋರಿಸಿದ್ದೀನಿ. ಹೀಗೆ ಜೂಟ್ ಮ್ಯಾಟು ಹಾಗೆ ಮತ್ತು ಸೆಣಬಿನ ಮ್ಯಾಟು ಅಂತ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ಬಳಸಿ ಕೂಡ ನಾವು ಮೈಕ್ರೋಗ್ರೀನ್ಸ್ನ ಬೆಳಿಬೋದು. ಇನ್ನು ನಾವು ಮಡಕೆ ಅಥವಾ ಪಾಟಲ್ಲಿ ಒಳಭಾಗದಲ್ಲಿ ನೀರನ್ನು ತುಂಬಿ ಮೇಲ್ಭಾಗದಲ್ಲಿ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸ್ಬೋದು. ಇದನ್ನು ನಾವು ಹೈಡ್ರೋಪಾನಿಕ್ ಮೆಥಡ್ ಮೈಕ್ರೋಗ್ರೀನ್ಸ್ ಅಂತ ಕರಿತೀವಿ. ಸೊ ಹೈಡ್ರೋಪಾನಿಕ್ ಮೆಥಡಲ್ಲಿ ಮೈಕ್ರೋಗ್ರೀನ್ಸ್ನ ಸಾಕಷ್ಟು ವಿಧದಲ್ಲಿ ಬೆಳಿಬೋದು. ಅದರಲ್ಲಿ ಇದು ಒಂದು ಕೂಡ. ಹಾಗೆ ಇದು ನಾವು ಮೇಲ್ಭಾಗದಲ್ಲಿ ಮೈಕ್ರೋಗ್ರೀನ್ಸ್ನ ಬೆಳಿಬೇಕಾದ್ರೆ ಯಾವ ರೀತಿಯಾದಂತಹ ಪಾಟ್ನ ನಾವು ಬಳಸಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸ್ಬೇಕಾದ್ರೆ ಸಾಮಾನ್ಯವಾಗಿ ಟೆರಕೋಟಾ ಪಾಟು ಹಾಗೆ ಮಣ್ಣಿನ ಪಾಟು 2 ವಿಧಗಳಿದೆ. ಸೊ ಅದರಲ್ಲಿ ನಾವು ಯಾವುದನ್ನು ಬಳಸಬೇಕು, ಯಾವುದನ್ನು ಬಳಸಿದರೆ ಚೆನ್ನಾಗಿ ಗಿಡಗಳು ಬರುತ್ತೆ ಅನ್ನೋದ್ರ ಜೊತೆಗೆ ಟೆರಕೋಟಾ ಪಾಟು ಅಂದರೆ ಏನು, ಮಣ್ಣಿನ ಪಾಟು ಅಂದರೆ ಏನು ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಟೆರಕೋಟಾ ಪಾಟು ನೋಡಲಿಕ್ಕೆ ಈ ರೀತಿಯಾಗಿದೆ, ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ, ಹಾಗೆ ಮೇಲ್ಭಾಗ ತುಂಬ ನೈಸ್ ಆಗಿರುತ್ತೆ. ಇದನ್ನು ನಾವು ಟೆರಕೋಟಾ ಪಾಟು ಅಂತ ಕರಿತೀವಿ. ಟೆರಕೋಟಾ ಅನ್ನೋದು ಒಂದು ಇಟಾಲಿಯನ್ ವರ್ಡ್ ಅಷ್ಟೇ. ಇದನ್ನು ಮಾಡೋದು ಎರಡನ್ನೂ ಕೂಡ ಮಣ್ಣಿನ ಪಾಟಾಗಲಿ ಟೆರಕೋಟಾ ಪಾಟಾಗಲಿ ಎರಡನ್ನೂ ಕೂಡ ಮಾಡೋದು ಜೇಡಿ ಮಣ್ಣಿಂದನೇ. ಹಾಗೆ ಟೆರಕೋಟನ ನಾವು ಪಾಟ್ನ ಮಾಡಿದಾಗ ಅಥವಾ ಯಾವುದೇ ಒಂದು ರೀತಿಯಾದಂತಹ ವಸ್ತುಗಳನ್ನ ಟೆರಕೋಟಾ ಅಂತ ಮಾಡೋದು ಏನಕ್ಕೆ ಅಂದರೆ ಅದನ್ನು ತುಂಬ ಹೀಟಲ್ಲಿ ಪ್ರೊಸೀಜರಲ್ಲಿ ಬೇಯಿಸಿರ್ತಾರೆ. ಎಷ್ಟು ಮಟ್ಟಿಗೆ ಅಂತ ಅಂದರೆ ಸುಮಾರು 800ರಿಂದ ಹಿಡಿದು 1100 ಡಿಗ್ರಿ ಸೆಲ್ಸಿಯಸ್ ತನಕ ತುಂಬ ಹೀಟಲ್ಲಿ ಇದನ್ನು ಬೇಯಿಸಿರೋದ್ರಿಂದ ಇದರಲ್ಲಿ ರಂಧ್ರಗಳು ಕಡಿಮೆ ಇರುತ್ತೆ. ಯಾಕೆ ಅಂತ ಅಂದರೆ ಇದರಲ್ಲಿ ಹೀಟಿಗೆ ಎಲ್ಲ ರಂಧ್ರಗಳು ಮುಚ್ಕೊಂಡಿರುತ್ತೆ, ಸ್ವಲ್ಪ ಮಾತ್ರ ಇರುತ್ತೆ. ಹಾಗಾಗಿ ನಾವು ಇದನ್ನು ಬಳಸಿದಾಗ ಟೆರಕೋಟಾ ಪಾಟನ್ನು ಬಳಸಿ ನಾವು ಮೈಕ್ರೋಗ್ರೀನ್ನ ಬೆಳಿಬೇಕು ಅಂತ ಬಂದಾಗ ನಾವು ಒಳಗಡೆ ನೀರು ತುಂಬೋದು ಮಾತ್ರ ಅಲ್ಲ, ಮೇಲ್ಗಡೆ ನೀರು ಸ್ಪ್ರೇ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ 2 ಟೈಮ್ ಇದಕ್ಕೆ ನಾವು ನೀರು ಸ್ಪ್ರೇ ಮಾಡೋದು ಖಂಡಿತ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಾನು ಈಗ ಪಕ್ಕದಲ್ಲಿಟ್ಟಿರೋ ಅಂತಹದ್ದು ಮಣ್ಣಿಂದು ನೋಡಿ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ಕಲರಲ್ಲಿ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ ಅಂತ ಹೇಳಿ. ಇದರ ಮೇಲ್ಭಾಗ ಸ್ವಲ್ಪ ರಫ್ ಆಗಿರುತ್ತೆ, ಹಾಗೆ ಕಲರ್ ಕೂಡ ಸ್ವಲ್ಪ ಡಲ್ ಆಗಿರುತ್ತೆ. ಇದಕ್ಕೆ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸೋದ್ರಿಂದ ನಾವು ದಿನಕ್ಕೆ 1 ಸಲ ನೀರು ಹಾಕಿದರೆ ಸಾಕು. ಯಾಕಂದರೆ ಅದರ ಒಳಗಡೆ ಹಾಕಿದಂತಹ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಅಂತಹ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಯಾಕಂದರೆ ಇದು ಕಡಿಮೆ ಟೆಂಪ್ರೇಚರಲ್ಲಿ ಬೇಯಿಸೋದ್ರಿಂದ 600 ಡಿಗ್ರಿ ಸೆಲ್ಸಿಯಸ್ಸಿಂದ 800 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇದನ್ನು ಬೇಯಿಸಿರ್ತಾರೆ. ಹಾಗಾಗಿ ಇದನ್ನು ರಂಧ್ರಗಳು ತುಂಬ ಓಪನ್ ಆಗಿರೋದ್ರಿಂದ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಗಿಡಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಗಿಡಗಳು ಬೆಳೆಯೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಇನ್ನು ನಾವು ಟೆರಕೋಟಾ ಪಾಟ್ನ ನಾವು ಇಡಬೇಕು ಅಂತ ಅಂದಾಗ ನಾವು ಕೆಳಭಾಗದಲ್ಲಿ ಆ ಮಡಿಕೆಯ ಕೆಳಭಾಗದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪ್ಲೇಟು ನೀರು ಸೋರುತ್ತೆ ಅನ್ನೋದು ಯಾವುದೂ ಟೆನ್ಷನ್ ಇರಲ್ಲ. ಆದರೆ ಮಣ್ಣಿನ ಪಾಟಲ್ಲಿ ನಾವು ಮೈಕ್ರೋಗ್ರೀನ್ಸ್ನ ಬೆಳೆಸಿದಾಗ ಅದು ನೀರು ಕೆಳಗಡೆ ಸೋರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕೆಳಗಡೆ ಕೂಡ ಒಂದು ಪ್ಲೇಟ್ ಇಟ್ಬಿಟ್ಟು ಒಳಭಾಗದಲ್ಲಿ ನೀರನ್ನು ಹಾಕಬೇಕಾಗುತ್ತೆ. ಹಾಗಂತ ಹೇಳಿ ಇದನ್ನು 1 ದಿನಕ್ಕೆ 1 ಸಲ ಮೇಲ್ಭಾಗದಲ್ಲಿ ನಿಧಾನಕ್ಕೆ ನೀರು ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ. ಸೊ ಟೆರಕೋಟಾ ಪಾಟು ಹಾಗೆ ಮಣ್ಣಿನ ಪಾಟು ಅಂದರೆ ಏನು ಅಂತ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಒಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು, ನಾವು ಟೆರಕೋಟಾ ಪಾಟಿನ ಮೇಲೂ ಕೂಡ ಮೈಕ್ರೋಗ್ರೀನ್ಸ್ನ ಬೆಳಿಬೋದು, ಹಾಗೆ ಮಣ್ಣಿನ ಪಾಟಿನ ಮೇಲೂ ಕೂಡ ಮೈಕ್ರೋಗ್ರೀನ್ಸ್ನ ಬೆಳಿಬೋದು. ಆದರೆ ಬೆಳೆಯೋ ರೀತಿ, ಆರೈಕೆ ಮಾಡುವಂಥ ರೀತಿ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ. ಇನ್ನು ಇದನ್ನು ನಾವು ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ತುಂಬಾ ಲಾಭ ಆಗುತ್ತೆ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ, ಹಾಗೆ ಪರಿಸರದ ಮೇಲಿರುವಂತಹ ಪ್ರೀತಿ ಜಾಸ್ತಿ ಆಗುತ್ತೆ, ಕೇರಿಂಗ್ ನೇಚರ್ ಜಾಸ್ತಿ ಆಗುತ್ತೆ. ಜೊತೆಗೆ ಒಂಥರ ಖುಷಿ, ಮನಸ್ಸಿಗೆ ಖುಷಿ, ಸಮಾಧಾನ ಅಂತ ಅನಿಸುತ್ತೆ. ಇನ್ನು ಯಂಗೇಜರು ಅಥವಾ ವಯಸ್ಸಾದರೂ ಯಾರೇ ಕಲಿಯೋದ್ರಿಂದ ಯಾರಿಗೆಲ್ಲ ತುಂಬ ಸ್ಟ್ರೆಸ್ ಇರುತ್ತೆ, ಹಾಗೆ ಸ್ವಲ್ಪ ಆ್ಯಂಗ್ಸೈಟಿ ಇರುತ್ತೆ, ಅಂಥವರು ಈ ಗಿಡನ ಬೆಳೆಸೋದ್ರಿಂದ ಮನಸ್ಸಿಗೆ ನೋಡಿದ ತಕ್ಷಣ ಒಂಥರ ಖುಷಿ ಅನಿಸುತ್ತೆ, ಸಮಾಧಾನ ಅನಿಸುತ್ತೆ, ಅವರಿಗೆ ತುಂಬಾ ಇಷ್ಟಪಡ್ತಾರೆ. ಮನೆಯ ಅಲಂಕಾರಕ್ಕೂ ಕೂಡ ಈ ರೀತಿಯಾಗಿ ಮೈಕ್ರೋಗ್ರೀನ್ಸ್ನ ನಾವು ಬೆಳೆಸಿ ಇಡ್ಬೋದು. ಇನ್ನು ನಾವು ಮೈಕ್ರೋಗ್ರೀನ್ಸ್ನ ಯಾವ ಬೀಜಗಳನ್ನ ಬೆಳಿಬೋದು ಈ ರೀತಿಯಾಗಿ ಟೆರಕೋಟಾ ಪಾಟ್ ಮೇಲೆ ಹಾಗೆ ಮಣ್ಣಿನ ಪಾಟ್ ಮೇಲೆ ಅಂತ ನೋಡೋದಾದರೆ ತುಂಬ ಎಲ್ಲ ಬೆಳಿಬೋದು. ಆದರೆ ಕೆಲವು ಮಾತ್ರ ಬೆಳೆಯೋದು ತುಂಬ ಈಸಿ ಆಗುತ್ತೆ. ಯಾವುದು ಅಂತ ನೋಡೋದಾದರೆ ಅಗಸೆ ಬೀಜ ಆಗಲಿ ಅಥವಾ ಸಬ್ಜಾ ಬೀಜ ಆಗಲಿ, ಕಾಮಕಸ್ತೂರಿ ಅಂತ ಕರಿತೀವಲ್ಲ ಆ ಬೀಜ ಆಗಲಿ, ತುಳಸಿ ಬೀಜ ಆಗಲಿ ಅಥವಾ ಸಿಯಾ ಸೀಡ್ಸ್ ಆಗಲಿ ಸುಲಭವಾಗಿ, ಮೆಂತೆ ಆಗಲಿ ಸುಲಭವಾಗಿ ಬೆಳಿಬೋದು. ಏನಕ್ಕೆ ಅಂತ ಅಂದರೆ ಇದರಲ್ಲಿ ನೀರಲ್ಲಿ ನೆನೆ ಹಾಕಿದಾಗ ಸ್ವಲ್ಪ ಜಿಗುಟಿನ ಅಂಶ ಇರುತ್ತೆ, ಅಂದರೆ ಅಂಟಿನ ಅಂಶ ಇರೋದ್ರಿಂದ ಈ ಮಡಕೆ ಮೇಲೆ ಪಾಟ್ ಮೇಲೆ ಅಂಟ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಹಾಗಾಗಿ ಇನ್ನು ಬೇರೆ ಸೊಪ್ಪುಗಳು ಹಾಗಲ್ವ ಅಂದರೆ ಖಂಡಿತ ಬೆಳಿಬೋದು, ಆದರೆ ಸ್ವಲ್ಪ ಅನುಭವ ಬೇಕಾಗುತ್ತೆ ಅಷ್ಟೇ. ಇನ್ನು ನಾನು ಸಾಮಾನ್ಯವಾಗಿ ಈ ಸಿಯಾ ಸೀಡ್ಸ್ನ ಆದರೆ ಈ ರೀತಿಯಾಗಿ ಬೆಳ್ಕೊತೀನಿ, ಯಾಕಂದರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಸುಮಾರು 20 ದಿನಗಳ ಕಾಲ ಹೀಗೆ ಫ್ರೆಶ್ ಆಗಿರೋದ್ರಿಂದ ಮನೆಯಲ್ಲಿ ನಾವು ಅಲಂಕಾರಕ್ಕೆ
ಟೀಪಾಯ್ ಮೇಲಾರೋ ಆಗಲಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಇಡೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ಇಳುವರಿ ಕಡಿಮೆ ಬರುತ್ತಾ ಅಥವಾ ಮಾರ್ಕೆಟಿಂಗ್ ಮಾಡಬೇಕು ಅಂತ ಬಂದಾಗ ನಾವು ಟೆರಕೋಟಾ ಪಾಟ್ನ ಬಳಸೋದು ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಗಿಫ್ಟಿಂಗ್ ಪರ್ಪಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಳುವರಿಯಲ್ಲಿ ಏನು ಕಡಿಮೆ ಆಗಲ್ಲ. ನಾರ್ಮಲ್ಲಾಗಿ ನಾವು ಹೇಗೆ ಕೋಕೋ ಪೀಟನ್ನ ಆಗಲಿ ಟಿಶ್ಯೂ ಪೇಪರ್ನ ಆಗಲಿ ಬಳಸಿಬಿಟ್ಟು ಬೆಳಿತೀವಿ ಅಷ್ಟೇ ಇಳುವರಿ ಬರುತ್ತೆ. ಆದರೆ ಬೆಳೆಯೋದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ, ಬಿಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂಡ. ಇನ್ನು ನಾವು ಮಾರ್ಕೆಟಿಂದ ತಂದಂತಹ ಟೆರಕೋಟಾ ಪಾಟ್ ಆಗಲಿ ಅಥವಾ ಮಣ್ಣಿನ ಪಾಟ್ ಆಗಲಿ ನಾವು ಒಂದು ದಿನ ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಕ್ಲೀನಾಗಿ ಒಣಗಿಸಿ ಇಟ್ಕೊಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಮೇಲಿರೋಂತಹ ಧೂಳು ಎಲ್ಲ ಹೋಗುತ್ತೆ. ಕ್ಲೀನಾಗಿ ಒಣಸಿದ ಮೇಲೆ ನಾವು ಸಿಯಾ ಸೀಡ್ಸ್ ಬೇಕಾ, ಸಬ್ಜಾ ಬೀಜ ಬೇಕಾ, ಯಾವ್ದು ಬೇಕೋ ಅದನ್ನು ನಾವು ಹಿಂದಿನ ದಿನ ರಾತ್ರಿಲೇ ನೀರಲ್ಲಿ ನೆನೆ ಹಾಕಬೇಕಾಗುತ್ತೆ. ಸೊ ಹಾಗೆ ನಾನು ಸಿಯಾ ಸೀಡ್ಸ್ನ ನೀರಲ್ಲಿ ನೆನೆ ಹಾಕಿದೆ. ನಾನು 1 ಚಮಚ ಸಿಯಾ ಸೀಡ್ಸಿಗೆ 8 ಚಮಚದಷ್ಟು ನೀರು ಹಾಕಿದೆ. ಆದರೆ ನೀವು ಟೆರಕೋಟಾ ಪಾಟ್ ಮೇಲೆ ಹಾಕೋದಾದರೆ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ, ಯಾಕಂದರೆ ಅದು ಮೇಲ್ಭಾಗ ನುಣುಪಾಗಿರೋದ್ರಿಂದ ಅದು ನಿಲ್ಲಲ್ಲ. ಹಾಗಾಗಿ ಸೊ ನಾನು ಈಗ ಟೆರಕೋಟಾ ಪಾಟ್ ಮೇಲೆ ಹಚ್ಚಿಸ್ತಾ ಇದ್ದೀನಿ ನನ್ನ ಮಗನ ಕೈಲಿ. ನೋಡಿ ಈ ರೀತಿಯಾಗಿ. ಸೊ ನಾವು ಕ್ಲೀನಾಗಿ ಹಚ್ಚಿದ ಮೇಲೆ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ಆದಾಗ ನಾವು ಒಂದು ದಿನ ನಾವು ನೀರು ಹಾಕೋಗಿಲ್ಲ. ಅದರಲ್ಲಿರೋ ಅಂತಹ ತೇವಾಂಶನ ಅದು ಅಬ್ಸರ್ವ್ ಮಾಡುತ್ತೆ. ನಿಧಾನವಾಗಿ ಹಾಗೆ ಬಿಟ್ಬಿಡಬೇಕು. ಸೊ ನೆಕ್ಸ್ಟು 2ನೇ ದಿನಕ್ಕೆ ನಾವು ಅದನ್ನು ತೆಗಿಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಒಂದು ಕೆಳಗಡೆ ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಫುಲ್ ನೀರು ಹಾಕಿ ತುಂಬಿಸ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ಅಥವಾ ಬಾಕ್ಸು ಏನಾದ್ರೂ ಏರ್ ಟೈಟ್ ಆಗೋ ಥರ ಕವರ್ ಮಾಡಿ ನಾನು ಇಡ್ತಾಯಿದ್ದೀನಿ. ನಿಧಾನವಾಗಿ ಇದರಲ್ಲಿ ರಂಧ್ರಗಳು ಕಡಿಮೆ ಇರೋದ್ರಿಂದ ನಿಧಾನವಾಗಿ ನೀರನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಇದು. ಇನ್ನು ಮಣ್ಣಿನ ಪಾಟ್ ಮೇಲೆ ನಾವು ಮೈಕ್ರೋಗ್ರೀನ್ಸ್ನ ಬೆಳಿಬೇಕು ಅಂತ ಬಂದಾಗ ನಾವು ನಿಧಾನವಾಗಿ ಸೇಮ್ ಅದೇ ರೀತಿಯಾಗಿ ನೆನೆಸಿ ಇಟ್ಕೊಬೇಕಾಗುತ್ತೆ. ಹಿಂದಿನ ದಿನ ನೈಟೇ ಕ್ಲೀನಾಗಿ ನೆನೆಸಿ ಇಟ್ಕೊಂಡು ಇದ್ರ ಮೇಲೆ ಕ್ಲೀನಾಗಿ ಹಚ್ಕೋಬೇಕಾಗುತ್ತೆ. ಇದನ್ನು ಬೇಗ ಹಚ್ಬೋದು, ಯಾಕೆ ಅಂದರೆ ಟೆರಕೋಟಾ ಪಾಟು ಸ್ವಲ್ಪ ನೈಸ್ ಆಗಿರೋದ್ರಿಂದ ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಸ್ವಲ್ಪ ರಫ್ ಆಗಿರೋದ್ರಿಂದ ಜಾರಿ ಬೀಳಲ್ಲ. ನಿಧಾನವಾಗಿ ಹಚ್ಕೊಬೇಕು ಅಷ್ಟೇ. ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡಬೇಕಾದ್ರೆ ಒಂದು ವಿಷಯ ಗಮನದಲ್ಲಿ ಇಟ್ಕೋಬೇಕು, ತುಂಬ ಒಂದೇ ಕಡೆ ಬೀಜಗಳು ಇರೋ ಥರ ನೋಡ್ಕೊಬಾರ್ದು. ತೆಳುವಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ಗಿಡ ಬೆಳೆಯೋಕ್ಕೂ ಈಸಿ ಆಗುತ್ತೆ, ಜೊತೆಗೆ ಒಂದ್ರ ಮೇಲೆ ಒಂದು ಬೆಳೆಯೋದು ಕೂಡ ತಪ್ಪುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಸುತ್ತಲೂ ಕೂಡ ನಾವು ಕ್ಲೀನಾಗಿ ಹಚ್ಕೊಬೇಕಾಗುತ್ತೆ. ಸೊ ಇದಕ್ಕೆ ನಾವು ನೀರು ಹಾಕಿ ಇಡೋದ್ರಿಂದ ಇನ್ನು 3 ದಿನ ಕೂಡ ನಾವು ಇದನ್ನು ಮುಟ್ಟೋದೇ ಬೇಡ. ಹಾಗೆ ಬಿಟ್ಟರೂ ಕೂಡ ಒಳಗಡೆ ನಾವು ನೀರು ಹಾಕಿರ್ತೀವಲ್ಲ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿಕೊಂಡು ಬೆಳೆಯೋಕ್ಕೆ ಶುರುವಾಗುತ್ತೆ. ಯಾಕಂದರೆ ಮಣ್ಣಿನ ಪಾಟಲ್ಲಿ ರಂಧ್ರಗಳು ತುಂಬ ಓಪನ್ ಆಗಿರುತ್ತೆ. ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ಅಂತಹ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ಮಣ್ಣಿನ ಪಾಟಲ್ಲಿ ನಾವು ಮೈಕ್ರೋಗ್ರೀನ್ಸ್ನ ಬೆಳಿಬೋದು ಅಂದಾಗ 2-3 ದಿನ ನಾವು ಈ ರೀತಿಯಾಗಿ ಒಂದು ಏನಾದ್ರು ಕವರ್ ಮಾಡಿ ಇಡ್ಬೋದು. ಆದರೆ ಟೆರಕೋಟಾ ಪಾಟಲ್ಲಿ ಹಾಗಾಗಲ್ಲ. 2 ದಿನ ಆಗ್ತಿದ್ದಂಗೆ ನಿಧಾನವಾಗಿ ನಾವು ನೀರು ಸ್ಪ್ರೇ ಮಾಡಬೇಕಾಗುತ್ತೆ. ಇನ್ನು ನೀರು ಸ್ಪ್ರೇ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನ ಇಡಬೇಕಂದ್ರೆ ತುಂಬ ಜೋರಾಗಿ ನೀರು ಹಾಕಬಾರ್ದು, ನಿಧಾನವಾಗಿ ನೀರು ಸ್ಪ್ರೇ ಮಾಡಬೇಕು. ಯಾಕಂದರೆ ಮೇಲ್ಗಡೆ ಅಂಟಿರೋ ಅಂತಹ ಸೀಡ್ಸ್ ಎಲ್ಲ ಉದುರೋಗೋ ಅಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಧಾನವಾಗಿ ನಾವು ಸ್ಪ್ರೇ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಸ್ವಲ್ಪ ನಾವು ಈ ರೀತಿಯಾಗಿ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡು ಒಂದು ಬಾಕ್ಸ್ ಅಥವಾ ಏನಾದ್ರು ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಂದು ಕಡೆ ಸೈಡಲ್ಲಿ ಇಟ್ಟರೆ ಸಾಕು. ಇದರೊಳಗಡೆ ನೀರು ತುಂಬಿ ಒಂದು 3 ದಿನ ಆದಮೇಲೆ ಇದು ಸೊ ಚೆನ್ನಾಗಿ ಮೊಳಕೆ ಬರೋಕ್ಕೆ ಶುರುವಾಗುತ್ತೆ. ಆಗ ಎಳೆ ಬಿಸಿಲಲ್ಲಿ ಇಟ್ಟು ನಿಧಾನವಾಗಿ ನೀರನ್ನ ಸ್ಪ್ರೇ ಮಾಡಬೇಕಾಗುತ್ತೆ. ತುಂಬ ಬಿಸಿಲಲ್ಲಿ ಕೂಡ ಇಡಬಾರ್ದು. ಎಳೆ ಬಿಸಿಲಲ್ಲಿ ಒಂದು ಕಿಟಕಿ ಹತ್ರನೋ ಇಲ್ಲ ಬಾಲ್ಕನಿ ಆ ರೀತಿಯಾಗಿ ಇಟ್ಟರೆ ಸಾಕು. ನಿಮ್ಮನೇಲಿ ಬೆಳಕಿಲ್ಲ ಅನ್ನೋರು LED ಲೈಟ್ ಮುಂದೆ ಕೂಡ ಇದನ್ನು ಇಟ್ಟರೆ ಸಾಕು. ಕ್ಲೀನಾಗಿ ನಿಧಾನವಾಗಿ ಬೆಳೆಯುತ್ತೆ. ಆದರೆ ಗಾಳಿ ಆಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಗಾಳಿ ಆಡಬೇಕು, ಬೆಳಕು ಬೀಳಬೇಕು. ಈ ರೀತಿಯಾಗಿ ಕ್ಲೀನಾಗಿ ಎಲ್ಲವನ್ನು ಕೂಡ ಹಚ್ಕೊಂಡು ಇಡ್ತೀನಿ. ಸೊ ನಂತರ ಅದು ಯಾವ ರೀತಿಯಾಗಿ ನೋಡಿ ಈ ರೀತಿಯಾಗಿದೆ. 2 ದಿನ ಆದಮೇಲೆ ಈ ರೀತಿ ಚಿಕ್ಕದಾಗಿ ಕೆಳಗಡೆಯಿಂದ ನೀರು ಅಬ್ಸರ್ವ್ ಮಾಡಿಕೊಂಡು ಮೊಳಕೆ ಬರೋಕ್ಕೆ ಶುರುವಾಗುತ್ತೆ. ಆಗ ನಾವು ನಿಧಾನವಾಗಿ ನೀರು ಸ್ಪ್ರೇ ಮಾಡಿಬಿಟ್ಟು ಎಳೆ ಬಿಸಿಲಲ್ಲಿ ಇಡ್ತಾ ಬರಬೇಕು. ಇದು 2 ದಿನ ಆದಮೇಲೆ ಬಂದಿರೋ ಅಂಥದ್ದು. ನೆಕ್ಸ್ಟು 3 ದಿನ ಆದಮೇಲೆ ನೋಡಿ ಈ ರೀತಿಯಾಗಿ ಬರುತ್ತೆ. ಇನ್ನೊಂದು ವಾತಾವರಣ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬೇಸಿಗೆಲಾದರೆ ಬೇಗ ಗಿಡಗಳು ಬೆಳೆದುಬಿಡುತ್ತೆ. ಆದರೆ ಮಳೆಗಾಲ ಚಳಿಗಾಲ ಆದಾಗ ಸ್ವಲ್ಪ ಅದು ಮೊಳಕೆ ಬರೋದು ನಿಧಾನವಾಗುತ್ತೆ. ಸೊ ಅದು ಒಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ ಇದು 3 ದಿನ ಆದಮೇಲೆ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಟೆರಕೋಟಾ ಪಾಟ್ ಆಗಲಿ ಮಣ್ಣಿನ ಪಾಟ್ ಆಗಲಿ ಫಸ್ಟು ಕೆಳಗಡೆಯಿಂದನೇ ಗಿಡಗಳು ಬರೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಈಗ ಇದು
5 ದಿನ ಆಗಿದೆ. ಸ್ವಲ್ಪ ಹಸಿರು ಕಲರು ಬರ್ತಾ ಶುರುವಾಗುತ್ತೆ. ಮೇಲ್ಗಡೆ ಕೂಡ ಚಿಕ್ಕದಾಗಿ ಬರ್ತಾ ಇದೆ. ಸುಮಾರು ಇದು 12ರಿಂದ 15 ದಿನದ ಒಳಗಡೆ ಕಟಾವಿಗೆ ರೆಡಿ ಆಗುತ್ತೆ. ಸೊ ಇದನ್ನು ನೋಡೋಕ್ಕೂ ಕೂಡ ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಸುಮಾರು ಒಂದು 8 ದಿನ ಆದಮೇಲೆ ನೋಡಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಈಗ ನೋಡಿ ಎಲ್ಲ ಕಡೆ ಗಿಡಗಳು ಬರ್ತಾ ಇದೆ. ನೋಡೋಕ್ಕೆ ಕೂಡ ತುಂಬಾ ಖುಷಿ ಅಂತ ಅನಿಸುತ್ತೆ. ಇನ್ನು ಮೈಕ್ರೋಗ್ರೀನ್ಸ್ ಅಂತ ಬಂದಾಗ ನಾವು 7ರಿಂದ 21 ದಿನದೊಳಗಡೆ ಹಾರ್ವೆಸ್ಟಿಂಗ್ ಮಾಡಬೇಕು. ಹಾಗೆ ಕೆಲವೊಂದು ಬೀಜಗಳು ನಿಧಾನವಾಗಿ ಬೆಳೆಯುತ್ತೆ, ಇನ್ನು ಕೆಲವುಗಳು ಬೇಗ ಬೆಳೆಯುತ್ತೆ. ಈ ಸಾಸಿವೆ ಆಗಲಿ ಅಥವಾ ಹುರುಳಿಕಾಳು ಇವೆಲ್ಲ ಬೇಗ ಬೆಳೆದ್ಬಿಡುತ್ತೆ. ಈ ಬ್ರೋಕ್ಲಿ ಇವೆಲ್ಲ ಬೇಗ ಬೆಳೆದ್ಬಿಡುತ್ತೆ. ಆದರೆ ಕೆಲವೊಂದು ನಿಧಾನವಾಗಿ ಬೆಳೆಯುತ್ತೆ. ಹಾಗಾಗಿ ಗೋಧಿ ಹುಲ್ಲು ಕೂಡ ಬೇಗ ಬರುತ್ತೆ. ಸೊ ನಾವು ನೋಡ್ಕೊಂಡು ಯಾವಾಗ 2 ಎಲೆಗಳು ಚೆನ್ನಾಗಿ ಬಂತು ಅಂದಾಗ ನಾವು ಅದನ್ನು ಕಟ್ ಮಾಡಬೇಕಾಗುತ್ತೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಚೆನ್ನಾಗಿ ಬೆಳೆದಾಗ ಯಾವಾಗ ಬೇಕು ಆವಾಗ ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಪೂರ್ತಿಯಾಗಿ ಅದೇ ಬೆಳೆದಾಗ ಯಾವ ರೀತಿಯಾಗಿ ತಾನಾಗೆ ಅದು ಕಳಚ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ನನ್ನ ಪಾಟಲ್ಲಿ ಇದು ನೋಡಿ ಕ್ಲೀನಾಗಿ ಈಗ ಹಾರ್ವೆಸ್ಟಿಂಗಿಗೆ ರೆಡಿ ಆಗಿದೆ. ಸೊ ಹಾರ್ವೆಸ್ಟಿಂಗಿಗೆ ರೆಡಿ ಆದಾಗ ನೋಡಿ ಈ ರೀತಿಯಾಗಿ ಎಲ್ಲವೂ ಕೂಡ ಬಂದಿದೆ. ಸ್ವಲ್ಪ ಬೇರೆಲ್ಲ ತಾನಾಗೇ ಮೇಲ್ಗಡೆಯಿಂದ ಕೆಳಗಡೆ ಬರೋಕ್ಕೆ ಶುರು ಆಗುತ್ತೆ. ಆಗ ನಾವು ಬೇಕಿದ್ರೆ ತೆಗೆದು ಒಂದೇ ಸಲ ಕಟ್ ಮಾಡಿ ಫ್ರಿಜ್ಜಲ್ಲಿ ಪ್ರಿಸರ್ವ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಎಷ್ಟು ಬೇಕಷ್ಟು ನಾವು ಅವಾಗಲೇ ಯೂಸ್ ಮಾಡಿಕೊಂಡು ಇಟ್ಕೋಬೋದು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆ ಅಲಂಕಾರಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ರೀತಿಯಾಗಿ ಟೆರಕೋಟ ಪಾಟ್ ಆಗಲಿ ಅಥವಾ ಮಣ್ಣಿನ ಪಾಟ್ ಆಗಲಿ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂಥರ ಖುಷಿ ಅನಿಸುತ್ತೆ. ಸೊ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಮೈಕ್ರೋಗ್ರೀನ್ಸಲ್ಲಿ ನಾವು ಸಾಮಾನ್ಯವಾಗಿ ತುಂಬಾ ಹೈಜಿನಿಕ್ಕಾಗಿ ಬೆಳಿಬೇಕು ಅನ್ನೋಥ ಇಂಟೆನ್ಷನ್ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು ಇದನ್ನು ಸೂಕ್ಷ್ಮವಾದಂತಹ ಜಾಗದಲ್ಲಿ ಇಡಬೇಕಾಗುತ್ತೆ. ತುಂಬ ಗಾಳಿ, ಬೆಳಕು, ಧೂಳು ಆ ರೀತಿ ಜಾಗದಲ್ಲಿ ನಾವು ಇಟ್ಟರೆ ಗಿಡ ನಾವು ಬೆಳೆದಿರೋದು ಸಾರ್ಥಕ ಆಗಲ್ಲ. ಬೇಗ ಗಿಡ ಕೂಡ ಹಾಳಾಗೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಎಳೆ ಬಿಸಿಲಲ್ಲಿ ಅದರಲ್ಲೂ ಕೂಡ ನಾವು ಶೇಡೆಡ್ ಬೆಳಕಲ್ಲಿ, ಇಲ್ಲ ಅಂತಂದರೆ ನಮ್ಮನೆ ಬೆಳಕಿಲ್ಲ ಅನ್ನೋರು LED ಲೈಟಲ್ಲಿ ಕೂಡ ಇದನ್ನು ಬೆಳೆಸ್ಬೋದು. ಆದರೆ ಚೆನ್ನಾಗಿ ಗಾಳಿ ಆಡೋದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಗ ಗಾಳಿ ಎಲ್ಲ ಚೆನ್ನಾಗಿ ಆಡ್ತು ಅಂದಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಅದ್ರ ನೀರೊಳಗಡೆನೂ ಕೂಡ ಯಾವುದೇ ರೀತಿ ಕಸ ಕಡ್ಡಿಗಳು ಬೀಳಬಾರ್ದು. ಬಾಲ್ಕನಿಗೆ ಇಟ್ಟಾಗ ಅದನ್ನೊಂದು ಕೂಡ ನಾವು ನೋಡ್ಕೊಬೇಕಾಗುತ್ತೆ. ಈ ರೀತಿಯಾಗಿ ನಾವು ಟೆರಕೋಟ ಪಾಟು ಇಲ್ಲ ಅಂದರೆ ಮಣ್ಣಿನ ಪಾಟಲ್ಲಿ ಬೆಳೆದಾಗ ಹುಳಗಳು ಬರಲ್ವಾ ಅಂತ ಕೇಳಿದ್ರೆ, ನಾವು ಹೈಡ್ರೋಪಾನಿಕ್ ಮೆಥಡಲ್ಲಿ, ಅದರಲ್ಲೂ ಈ ಮೆಥಡಲ್ಲಿ ಹೈಡ್ರೋಪಾನಿಕಲ್ಲಿ ತುಂಬ ಮೆಥಡ್ ಇದೆ. ಅದರಲ್ಲೂ ಈ ರೀತಿಯಾಗಿ ಬೆಳೆಯೋದ್ರಿಂದ ಒಂದು ಚೂರು ಯಾವುದೇ ಕಾರಣಕ್ಕೂ ಒಂದು ಹುಳ ಕೂಡ ಬರಲ್ಲ. ನೋಡಿ ಈಗ ಹಾರ್ವೆಸ್ಟಿಂಗಿಗೆ ರೆಡಿ ಆಗಿದೆ. ನಾನು ಈಗ ನೋಡಿ ಯಾವ ರೀತಿಯಾಗಿ ಇದನ್ನು ತೆಗಿತೀನಿ ಅಂತ ಹೇಳಿ ಸುಲಭವಾಗಿ ತಾನಾಗೇ ಅದು ಬೇರನ್ನ ಬಿಡ್ಕೊಂಡು ಬಂದಿದೆ ನೋಡಿ. ಈ ರೀತಿಯಾಗಿ ಓಪನ್ ಮಾಡಿದರೆ ಸಾಕು, ಒಂದು ಚೂರು ಕೂಡ ಆ ಮಣ್ಣಿನ ಪಾಟಿಗಾಗಲಿ ಅಥವಾ ಟೆರಕೋಟ ಪಾಟಿಗಾಗಲಿ ಅಂಟ್ಕೊಳ್ಳೋದಾಗಲಿ ಅಥವಾ ಒಂದು ಚೂರು ಕಲೆ ಉಳಿಯೋದಾಗಲಿ ಯಾವುದೂ ಆಗಲ್ಲ. ನೀಟಾಗಿ ಅದು ಓಪನ್ ಆಗುತ್ತೆ. ಇನ್ನು ಈ ಪಾಟ್ನ ಕ್ಲೀನಾಗಿ ಒಂದ್ಸಲಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಮತ್ತೆ ನಾವು ಅದನ್ನು ಯೂಸ್ ಮಾಡ್ಕೊಬೋದು. ಒಂದು ಚೂರು ಕೂಡ ನೋಡಿ ಅಂಟಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಗೆ ನಾವು ಮೈಕ್ರೋಗ್ರೀನ್ಸಲ್ಲಿ ಸಿಯಾ ಸೀಡ್ಸ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಸಾಮಾನ್ಯವಾಗಿ ಸಿಯಾ ಸೀಡ್ಸ್ನ ನೀರಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾವು ಈ ರೀತಿಯಾಗಿ ಮೈಕ್ರೋಗ್ರೀನ್ ರೀತಿಯಾಗಿ ನಾವು ಬೆಳೆಸ್ಕೊಂಡು ತಿನ್ನೋದ್ರಿಂದ ಇದರಲ್ಲಿ ನಾರಿನಂಶ ಚೆನ್ನಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. ಹಾಗೆ ಇನ್ನು ಇದರಲ್ಲಿ ವಿಟಮಿನ್ C ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಹಾಗೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ನಾವು ಈ ಮೈಕ್ರೋಗ್ರೀನ್ಸ್ನ ಸಿಯಾ ಸೀಡ್ಸ್ನ ಬಳಸೋದ್ರಿಂದ ಯಾರಿಗೆಲ್ಲ ವೆಜಿಟೇರಿಯನ್ ಇರ್ತಾರೆ ಅಂಥವ್ರಿಗೆ ಇದು ಒಳ್ಳೆ ಪ್ರೋಟೀನ್ನ ಕೊಡುತ್ತೆ. ಹಾಗೆ ತೂಕ ಇಳಿಕೆಗೂ ಕೂಡ ತುಂಬಾ ಒಳ್ಳೆಯದು ಸಿಯಾ ಸೀಡ್ಸು. ಹಾಗಾಗಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುವಂತಹ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಸಿಯಾ ಸೀಡ್ಸ್ನ ಈ ರೀತಿಯಾಗಿ ಡಿಫ್ರೆಂಟಾಗಿ ಬೆಳಿತೀನಿ. ಕೋಕೋ ಪೀಟ್ ಆಗಲಿ ಅಥವಾ ಟಿಶ್ಯೂ ಪೇಪರ್ ಮೇಲೆ ಬೆಳೆಯೋಕ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ಮಡಿಕೆ ಮೇಲೆ ಬೆಳೆಯೋದ್ರಿಂದ ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗುತ್ತೆ, ಖುಷಿಯಾಗುತ್ತೆ. ಒಂದೇ ಸಲ ಸಾಕಷ್ಟು ಬರೋದ್ರಿಂದ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇದನ್ನು ನಾನು ದೋಸೆ ಮಾಡಿದಾಗ ಅದ್ರ ಮೇಲ್ಗಡೆ ಉದುರಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೋಸೆ ಆಗಲಿ, ಸಲಾಡ್ ಆಗಲಿ, ಸ್ಮೂತಿ ಆಗಲಿ, ಇಲ್ಲ ಅಂತ ಅಂದರೆ ವೆಜಿಟೇಬಲ್ ಸಲಾಡ್ ಆಗಲಿ, ಎಲ್ಲಕ್ಕೂ ಕೂಡ ನಾವು ಇದನ್ನು ಬಳಸ್ಕೊಬೋದು. ಇಲ್ಲ ನೀವು ಚುರ್ಮುರಿ ಆ ರೀತಿ ಏನಾದರೂ ತಿಂಡಿಗಳನ್ನ ಮಾಡಿದರೆ, ಸ್ನ್ಯಾಕ್ಸ್ ಐಟಮ್ಸ್ ಮಾಡಿದರೆ ಅದರಲ್ಲೂ ಕೂಡ ಇದನ್ನು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅವರಿಗೆ ಏನು ಇದರಲ್ಲಿ
ಟೇಸ್ಟಲ್ಲಿ ವೇರಿಯೇಷನ್ ಆಗೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರೋವಂತಹ ಈ ರೀತಿಯಾದಂತಹ ಹೈಡ್ರೋಪಾನಿಕ್ ಮೆಥಡಲ್ಲಿ ಬೆಳೆಯುವಂತಹ ಮೈಕ್ರೋಗ್ರೀನ್ಸು ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಮತ್ತೊಂದು ವಿಡಿಯೋ ಮಾಡೋಕ್ಕೆ ಉತ್ಸಾಹ ಬರುತ್ತೆ, ಹಾಗೆ ನೋಡ್ತಿದ್ದಾರೆ ಅನ್ನೋದೊಂದು ಖುಷಿ ಇರುತ್ತೆ. ಇನ್ನು ಇದ್ರ ಬಗ್ಗೆ ನಿಮಗೆ ಏನಾದರೂ ಇನ್ನೂ ಹೆಚ್ಚಿಗೆ ಗೊತ್ತಿದ್ದರೆ ಸಲಹೆನ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕೂಡ ನಾನು ಕೂಡ ಅನುಸರಿಸ್ತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ಮಮತಾ.